ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಮನೆ ತೋರಿಸ್ಕೊಡಿ 2 BHK ಹೋಮ್ ಟೂರ್. ಇವತ್ತು ನೋಡಿ, ಇಲ್ಲಿ ಈ ಕಡೆ ಬಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಹಾಲ್ ಇದೆ. ಹಾಲ್ ಈ ಥರ ದೊಡ್ಡದು ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಹಾಲಲ್ಲಿ ಡೈನಿಂಗ್ ಟೇಬಲ್, ಸೋಫಾ, ಟಿ ವಿ, ಮಾಮೂಲಿ ಹಾಲಲ್ಲಿ ಏನೇನು ಇಟ್ಕೊತಾರೆ ಎಲ್ಲರ ಮನೇಲಿ ನಾನು ಅದೇ ಥರನೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ನಮ್ಮದು ಓಪನ್ ಕಿಚನ್ ತುಂಬ ದೊಡ್ಡದಲ್ವ, ಅದಕ್ಕೆ ನಾವು ಫ್ರಿಜ್ಜು ಕಿಚನಲ್ಲೇ ಇಟ್ಕೊಂಡಿದ್ದೀವಿ. ಆಮೇಲೆ ನೋಡಿ, ಆ ಕಡೆ ಎಲ್ಲ ಟಿ ವಿ ಹಂಗೆ ನಾವು ಇಟ್ಕೊಂಡಿರೋದು. ಈ ಕಡೆ ಬಂದರೆ ಕ್ಯಾಬಿನೆಟು ಒಂದೇ ಒಂದು ಕೊಟ್ಟಿದ್ದಾರೆ ಈ ಸೈಡು. ಇದರಲ್ಲೇ ನಾವು ಏನು ಬೇಕೋ ಅದೆಲ್ಲ ಜೋಡಿಸ್ಕೊಂಡಿದ್ದೀವಿ. ಪಾತ್ರೆ ಆಗಿರ್ಬೋದು, ಆರ್ಟ್ ಬಾಕ್ಸು, ಬಾಟಲ್ಸು, ಅದು ಪಿಂಗಾಣಿ ಪಾತ್ರೆ ಬರುತ್ತಲ್ವ ಆ ಥರ ಅದೆಲ್ಲ ನಾವು ಅಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿರೋದು. ಫ್ರಿಜ್ಜು ಅಷ್ಟೇ ಇಲ್ಲೇ ಇಟ್ಕೊಂಡಿದ್ದೀವಿ. ಆಮೇಲೆ ಈ ಥರ ಮೇಲೆ ಒಂದೆರಡು ಕ್ಯಾಬಿನೆಟ್ ಇದೆಯಲ್ಲ ಆ ಥರ ಅವು ಕೊಟ್ಟಿದ್ರೆ ಅಲ್ಲಿ ಮಾಮೂಲಿ ಗ್ಲಾಸು ಅದು ಇದೆಲ್ಲ ಇಟ್ಕೊಂಡಿದ್ದೀವಿ. ಕಿಚನ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ ಹೇಗೆ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಅಂತ ನಿಮಗೆ. ಈ ಕಡೆ ಬಂದರೆ ಇದು ವಾಷಿಂಗ್ ಮಿಷಿನ್ ರೂಮು. ವಾಷಿಂಗ್ ಮಿಷಿನ್ ನಾವು ಅಲ್ಲೇ ಇಟ್ಕೊಳ್ಳೋದು. ಬಟ್ ಡೋರ್ ಯಾವಾಗೂ ನಾವು ಓಪನ್ ಮಾಡಲ್ಲ. ಅದು ನಾವು 6th ಫ್ಲೋರಲ್ಲಿ ಇದ್ದೀವಲ್ಲ, ಗಾಳಿಗೆ ಜಾಸ್ತಿ ಫಾಸ್ಟಾಗಿ ಹೊಡ್ಕೊಳ್ಳುತ್ತೆ. ನಮ್ಮ ಮಗಳಿದ್ದಾಳಲ್ಲ, ಅದಕ್ಕೆ ನಾವು ಅದು ಓಪನ್ ಮಾಡಲ್ಲ, ಜಾಸ್ತಿ ಕ್ಲೋಸಾಗಿ ಇರುತ್ತೆ. ಈ ಕಡೆ ಬಂದರೆ ನೋಡಿ, ಡೈನಿಂಗ್ ಟೇಬಲ್ಲು, ಟಿ ವಿ ಆ ಥರನೇ ನಾವೆಲ್ಲ ಇಟ್ಕೊಂಡಿರೋದು. ಇಲ್ಲಿ ಬಂದರೆ ಇಲ್ಲೇ ನಾವು ಪೂಜೆ ಮಾಡಿ ಸಿಂಪಲಾಗಿ ಪೂಜೆ ಮಾಡ್ತೀನಿ, ಎಲ್ಲರ ಮನೇಲಿ ಮಾಡೋ ಥರ. ಜಾಸ್ತಿ ಫೋಟೋಗಳಿಲ್ಲ, ಯಾಕಂದರೆ ಇಷ್ಟೇ ಚಿಕ್ಕದು ಕೊಟ್ಟವ್ರೆ, ಮಳೆ ಹೊಡಿಯೋಕ್ಕೆಲ್ಲ ಕಷ್ಟ ಇಲ್ಲಿ, ಅದಕ್ಕೆ ನಾವು ಆ ಥರ ಇಟ್ಕೊಂಡಿದ್ದೀವಿ ಅದರಲ್ಲೇ. ಈ ಕಡೆ ಬಂದರೆ ಬಾಲ್ಕನಿ ಇದೆ ನೋಡಿ, ಅಲ್ಲೆಲ್ಲ ಸ್ವಲ್ಪ ಗಿಡಗಳು ಇಟ್ಕೊಂಡಿವಿ. ಗಿಡದ ಮೇಲಂತೂ ನಾನು ನೀರೇ ಹಾಕಲ್ಲ, ಅದೇನು ನಂಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಷ್ಟೊಂದು. ಈ ಕಡೆ ಬಂದರೆ ನಾವು 6th ಫ್ಲೋರಲ್ಲಿರೋದು ಅಪಾರ್ಟ್ಮೆಂಟಲ್ಲಿ. ನೋಡಿ, ಹೊರಗಡೆ ನೋಡಿದ್ರೆ ಆ ಥರ ಎಲ್ಲ ಕಾಣುತ್ತೆ. ನೋಡಿ ಅಪಾರ್ಟ್ಮೆಂಟ್ ಹೇಗಿದೆ ಎಲ್ಲ, ಬೇರೆ ಬೇರೆವೆಲ್ಲ ನೋಡಿ, ನಮ್ಮ ಮುಂದೆ ಇರೋ ಅಪಾರ್ಟ್ಮೆಂಟ್ ಇದೆಲ್ಲ ನಮ್ಮದು. ಆಮೇಲೆ ಈ ಕಡೆ ಬಂದರೆ ಫಸ್ಟ್ ಬೆಡ್ರೂಮು ಇಲ್ಲಿ ಸಿಗುತ್ತೆ. ಬಟ್ ಎಲ್ಲರ ಮನೆ ಥರ ನಾನು ಅಷ್ಟೊಂದು ಬೆಡ್ರೂಮ್ನೆಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿಲ್ಲ. ನೋಡಿ, ಈ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಈ ವಾರ್ಡ್ರೋಬ್ ಟೂರ್ ಬೇಕಂದ್ರೆ ಅಷ್ಟೇ ಕಮೆಂಟ್ ಮಾಡಿ, ನಾನು ಹೇಗೆ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಮ್ಮದು ರೂಮು ಈ ಥರ ಇದೆ. ಆಮೇಲೆ ಈ ಕಡೆಯಿಂದ ಬಂದರೆ ಇಲ್ಲಿ ವಾಶ್ರೂಮ್ ಇದೆ ಆಪೋಸಿಟ್ಟೆ. ಬಟ್ ವಾಶ್ರೂಮಿಂದ ತೋರಿಸ್ಬೇಕಾಗಿಲ್ಲ, ಎಲ್ಲರ ಮನೇಲಿ ಹೇಗಿದೆ ವೆಸ್ಟರ್ನ್ ಬಾತ್ರೂಮೇ ನಮ್ಮದು ಇರೋದು. ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿ ಹೋಗ್ತಾ ಆ ಕಡೆಯೂ ಅಷ್ಟೇ, ಅದು ವಾಶ್ರೂಮು. 2 ಬೆಡ್ರೂಮ್ ಒಂದೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಅದು ಅಷ್ಟೇ, ನಾನೇನು ತೋರ್ಸೋಕೆ ಹೋಗಿಲ್ಲ. ವಾಶ್ರೂಮ್ ಎಲ್ಲರ ಮನೇಲೂ ಸೇಮ್, ನಮ್ಮ ಮನೇಲೂ ಅದೇ ಥರನೇ. ಅಲ್ಲಿಂದ ಬಂದರೆ ನೋಡಿ, ಇಲ್ಲೊಂದು ವಾರ್ಡ್ರೋಬ್ ಇದೆ, ಆ ಕಡೆ ಒಂದು ವಾರ್ಡ್ರೋಬ್ ಇದೆ. ನಮ್ಮ ಮಗಳು ಮಲಗಿದ್ಲು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ.